ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ, ಹಾಗೆ ಕೆಟ್ಟ ಸಮಯ ಬದುಕಲ್ಲಿ ಪಾಠವಾಗಿ ಇರುತ್ತದೆ. ನಿನ್ನ ಬದುಕಲ್ಲಿ ಏನಾದರೂ ಕೂಡ ಅದು ನಿನ್ನ ಒಳತಿಗಾಗಿಯೇ. ವೆಲ್ಕಮ್ ಬ್ಯಾಕ್. 16 ದಿನದ ಚಾಲೆಂಜ್ ಅಲ್ಲಿ ಇವತ್ತು 11ನೇ ದಿನ. ಇವತ್ ಮಾರ್ನಿಂಗ್ ಕೆಲಸದು ಮುಗಿಸಿ ರೆಡಿಯಾಗಿ ನಾಷ್ಟ ಮಾಡಿ ನಾನು ಹೋಗ್ತಾ ಇರೋದು ಡೈರೆಕ್ಟ್ ಲೈಬ್ರರಿಗೆ. ಎಂದಿನಂತೆ ಲೈಬ್ರರಿಗೆ ಎಂಟ್ರಿ ಕೊಟ್ಟು ಬ್ಯಾಗ್ ಎಲ್ಲ ಅನ್ಪ್ಯಾಕ್ ಮಾಡಿ ಸ್ಟಡಿ ಮಾಡೋ ಕುತ್ಕೊಂಡೆ. ಇವತ್ತೊಂದಿನ ಕಳೆದ್ರೆ ಓನ್ಲಿ 5 ಡೇಸ್ ನನ್ನ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡೋಕೆ. ಸೊ ನನ್ ಕನ್ಸಿಸ್ಟೆನ್ಸಿ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಇವತ್ತು ವಾಟರ್ ಬಾಟಲ್ ತರೋದನ್ನೇ ಮರ್ತಿದ್ದೆ. ಸೊ ಕೆಳಗಡೆ ಬೇಕರಿ ಹೋಗಿ ವಾಟರ್ ಬಾಟಲ್ ಅನ್ನ ತಗೊಂಡ್ ಬಂದೆ. ಮಧ್ಯಾಹ್ನ 2 ಗಂಟೆ ಆಗಿತ್ತು. ನಾನು ಊಟಕ್ಕೆ ರೊಟ್ಟಿ, ಹಿರಿಕಾಯಿ ಪಲ್ಯ ಮತ್ತು ಮಜ್ಜಿಗೆ ಆಮ್ರ ತಗೊಂಡ್ ಬಂದಿದ್ದೆ. ಈ ಮಜ್ಜಿಗೆ ಆಮ್ರ ನನಗಂತೂ ತುಂಬಾ ಇಷ್ಟ. ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಊಟ ಮತ್ತೆ ನಾನು ಸ್ಟಡಿ ಮಾಡೋ ಕುತ್ಕೊಂಡೆ. ಓದ್ತಾ ಟೈಮ್ 4:30 ಆಗಿತ್ತು. ಸ್ವಲ್ಪ ಕೆಲಸ ಇರೋದ್ರಿಂದ ನಾನ್ ಬಂದಿದ್ದು ಸಿಬಿಟಿಗೆ. ಇದು ಧಾರವಾಡ ಸಿಬಿಟಿಯ ಹೊಸ ಕಟ್ಟಡ. ನೋಡಾಕ್ ಭಾರಿ ಐತಿ, ಆದ್ರೆ ಎಲ್ರು ಕೂಡ ಸ್ವಚ್ಛ ಇಟ್ಕೋರಿ. ಆಮೇಲೆ ನಾನ್ ಬಂದಿದ್ದು ಎಕ್ಸೈಡ್ ಕೇರ್ ಸೆಂಟರ್ ಗೆ. ನನ್ನ ಸ್ಕೂಟಿಯ ಬ್ಯಾಟರಿ ಎಕ್ಸ್ಪೈರಿ ಆಗಿರೋದ್ರಿಂದ ಹೊಸ ಬ್ಯಾಟರಿ ಹಾಕಿಸ್ದೆ. ಆಮೇಲೆ ರಿಟರ್ನ್ ಲೈಬ್ರರಿ ಬಂದು ಸ್ಟಡಿ ಮಾಡೋ ಕುತ್ಕೊಂಡೆ. ಟೈಮ್ 8 ಗಂಟೆ ಆಗಿತ್ತು. ಇವತ್ತು ಮನೆಗೆ ಬೇಗ ಹೋಗ್ಬೇಕಂತ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಗಡೆ ಬಂದೆ. ಆಮೇಲೆ ನನ್ನ ಸ್ಕೂಟಿ ಮತ್ತೆ ನಾನು ಬಂದಿದ್ದು ನಮ್ಮ ಅಣ್ಣನ ಶಾಪ್ಗೆ. ಶಾಪ್ ನಲ್ಲಿ ಡಾಗಸ್ ಗಳನ್ನ ಮಾತಾಡ್ಸ್ಕೊಂಡು ನಮ್ಮ ಮಮ್ಮಿನ ಕರ್ಕೊಂಡು ಮನೆ ಹೋಗೋದ್ರಲ್ಲಿ 9 ಗಂಟೆ ಆಗಿತ್ತು. ಇದು ಇವತ್ತಿನ ನನ್ನ ಲಾಗ್ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.